ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮಿಳಾ. ಫ್ರೆಂಡ್ಸ್, ಇವತ್ತು ನಾನು ಮಲ್ಲಿಗೆ ಹೂ ಕೊಯ್ಯಕತ್ತಿದ್ದೀನಿ. ದುಡ್ಡು ಮಲ್ಲಿಗೆ ಹೂವಿನ ಸೀಸನ್ ಆಗಿರೋದ್ರಿಂದ ಬೇಲಿಲೆಲ್ಲ ಹೂ ಬಿಟ್ಟವೆ. ಕೊಯ್ತಾ ಇದ್ದೇನೆ. ಅವು ಮೇಲಿದ್ದಾವೆ, ಅದರ ಚೇರಕ್ಕಿಂತ ಕೊಯ್ತಾ ಇದ್ದೇನೆ. ಬನ್ನಿ ಕೊಯ್ಯೋದು, ಹಾಗೆಯೇ ಹೆಂಗೆ ಕಟ್ಟೋದು ದುಡ್ಡು ಮಲ್ಲಿಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ. ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಗಿಡ ಫುಲ್ ಬೆಳ್ಳಿ ಮೇಲೆ ಹೋಗೈತೆ. ಮೇಲಂದರೆ ನೋಡಿ ಫ್ರೆಂಡ್ಸ್, ಫುಲ್ಲು ಮೇಲೆ ಹೋಗೈತೆ ಬಳ್ಳಿ, ಕೈಗೆ ಸಿಗಲ್ಲ ನೋಡಿ. ಅದಕ್ಕೆ ಚೇರ್ ಹಾಕ್ಕೊಂಡು ಕೊಯ್ತಾ ಇದ್ದೀನಿ. ನೋಡಿ, ಸೀಸನ್ ಆಗಿರೋದ್ರಿಂದ ಯಾವಾಗ ಹಚ್ಚಿರೋವೋ ಅವು ಇವಾಗ ನೋಡಿ ಹೂ ಬಿಟ್ಟವೆ. ಈ ಸೀಸನ್ ಬಂತು ಅಂದರೆ ಸಾಕು, ಎಲ್ಲೆಲ್ಲೂ ದುಂಡು ಮಲ್ಲಿಗೆ ಹೂವು ನಮ್ಮೂರ ಹೂ ಸೀಸನ್ನಾಗ ಜೀವ ಬರ್ತತೆ ಬಳ್ಳಿಗೆ. ಬಾಕಿ ಟೈಮಾಗೆ ಪಾಪ ಬಳ್ಳಿಗೆ ಜೀವನೇ ಇರಲ್ಲ. ಇಲ್ಲಿ ಬಳ್ಳಿ ಐತೆ ಅಂತಲೇ ಗೊತ್ತಿರಲ್ಲ, ಆ ಥರ ಇರ್ತತೆ. ಸೀಸನ್ನಲ್ಲಿ ಫುಲ್ಲು ಚಿಗುರಿ ಹೂವು ಬಿಡ್ತತೆ ಬಳ್ಳಿ ನೋಡಿ. ಎಲ್ಲ ಬಿಟ್ಟತೆ, ಬೇಲೆಗೆಲ್ಲ ಬಿಟ್ಟತೆ. ಫುಲ್ಲು ಇಲ್ಲೆಲ್ಲ ಬಿಟ್ಟತೆ. ಫ್ರೆಂಡ್ಸ್, ಬೇಲಿಲೆಲ್ಲ ಈ ಸೀಸನ್ ಬಂತು ಅಂದರೆ ಮಲ್ಲಿಗೆ ಹೂವಿನ ಸೀಸನ್ನು, ಬೇಲಿಲೆಲ್ಲ ಬಿಟ್ಟಿರ್ತವೆ. ಕೊಯ್ದರೆ ಎಷ್ಟು ಉದ್ದ ಮಾರಾಗ್ತಾವೆ ಗೊತ್ತಾ. ಇವೇನು ನಾವು ನೀರು ಹಾಕಲ್ಲ, ಏನು ಗೊಬ್ಬರ ಹಾಕಿ ಬೆಳೆಸಿರೋದಲ್ಲ, ತಾನೇ ಬೆಳೆದಿರೋದು ಅಂತಲೇ ಹೇಳ್ಬೋದು. ಈ ಸೀಸನ್ ಬಂತು ಅಂದರೆ ಬಳ್ಳಿ ಜೀವ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಉಳಿಕೆ ಸೀಸನಲ್ಲಿ ಇಲ್ಲಿ ಬಳ್ಳಿ ಐತೆ ಅಂತಲೂ ಗೊತ್ತಿರಲ್ಲ. ಇದು ಯಾವ ಕಾಲದಾಗ ಹಚ್ಚಿರೋದು, ನಾವಂತೂ ಹಚ್ಚಿರೋದಿಲ್ಲ ಅಲ್ಲ, ನಮ್ಮ ಅಜ್ಜಿರ ಕಾಲದಾಗ ಹಚ್ಚಿರೋದು. ನಮ್ಮೂರಲ್ಲಂತೂ ಎಲ್ಲಿ ಬೇಕಲ್ಲೇ ದುಂಡು ಮಲ್ಲಿಗೆ ಹೂ ಸಿಗ್ತವೆ. ಈ ಸೀಸನ್ ಬಂದರೆ ಎಲ್ಲಿ ಬೇಕಲ್ಲೇ ಘಮ ಅಂತಲೇ ಹೇಳ್ಬೋದು. ನೋಡಿ, ಇದೊಂದು ಕೊಯ್ದು ನಾವೇ ಕಟ್ಟೋದೇ ಒಂದು ಖುಷಿ. ಅದರಲ್ಲೂ ದುಂಡು ಮಲ್ಲಿಗೆ ಹೂವು ಘಮ್ ಗುಡ್ತಾ ಇರ್ತತೆ. ತುಂಬ ಖುಷಿ ಆಗುತ್ತೆ ಕೊಯ್ದು ಕಟ್ಟೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಮೊಗ್ಗು, ದಪ್ಪಗೆ, ಹಾಗೆ ಉದ್ದಕ್ಕಿದ್ದಾವೆ ತೊಟ್ಟು. ನನಗಂತೂ ಫುಲ್ ಖುಷಿನಪ್ಪ. ಮಲ್ಲಿಗೆ ಹೂವನ್ನ ನಾವೇ ಕೊಯ್ದು ನಾನೇ ಕಟ್ಟೋದು ಅಂದರೆ ನಂಗೆ ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ಸಂಜೆ ಟೈಮಲ್ಲಿ, ಅದು ಅರಳೋ ಟೈಮಲ್ಲಿ ಕಟ್ಟೋದಂತೂ ಇನ್ನೂ ತುಂಬ ನಂಗೆ ಇಷ್ಟ ಆಗುತ್ತೆ. ಅದ್ರ ಪರಿಮಳ ಘಮ್ ಅಂತಿರುತ್ತೆ. ಏನು ಖುಷಿ ಆಗುತ್ತೆ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ. ಈ ಥರ ನಾನೇ ಮಲ್ಲಿಗೆ ಹೂವನ್ನ ಕೊಯ್ದು ಕಟ್ಟೋದು ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ದುಂಡು ಮಲ್ಲಿಗೆ ಹೂ ಕೊಯ್ದು ಕಟ್ಟೋದು ಅಂದರೆ ನಂಗೆ ತುಂಬಾ ಇಷ್ಟ ಅಂತಲೇ ಅಂತೀನಿ. ಇದು ಮೊದಲನೇ ದಿನ, ಅದಕ್ಕೆ ಇಷ್ಟು ಸಿಕ್ಕಿದೆ. ಇನ್ನು 7 ಡೇಸ್ವರೆಗೂ ತುಂಬ ಸಿಗುತ್ತೆ. ನಾನು ಟೈಪ್ ಆಫ್ ಮಲ್ಲಿಗೆ ಹೂವು ಕಟ್ಟೋದು ಹಾಕ್ತೀನಿ. ಹಾಗೆಯೇ ಇದು ಫಸ್ಟ್ ಟೈಪು ಹೇಗೆ ದುಂಡು ಮಲ್ಲಿಗೆ ಕಟ್ಟೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮೊದಲೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ನೋಡೋಣ ಬನ್ನಿ ಹೇಗೆ ಮಲ್ಲಿಗೆ ಹೂವನ್ನ ಕಟ್ಟೋದು ಅಂತ ಹೇಳಿ. ಆಗಲೇ ಕೊಯ್ಕೆ ಬರೋದ್ರೊಳಗೇ ಕತ್ಲೆ ಆಗಿ ಹೋಗಿದೆ. ಇನ್ನೇನು ಅರಳ್ತವೆ ಅನ್ನೋ ಟೈಮು ಇದು. ನೋಡಿ, ನಾನು ಇನ್ನು ಫುಲ್ ಕಟ್ ಮುಗಿಸೋದ್ರೊಳಗೆ ಫುಲ್ ಹಳ್ಳೆ ಇರ್ತವೆ. ಅದ್ರ ಘಮ ಅಂತೂ ಮೂಗಿಗೆ ಮುಟ್ತೈತೆ, ಅಷ್ಟು ಚೆನ್ನಾಗಿದೆ. ನೋಡಿ, ಈ ಥರ 2 ಸೈಡಲ್ಲೂ ಒಂದೊಂದು ತೊಗೊತಾ ಇದ್ದೀನಿ. ಇದು ದೊಡ್ಡದು ದುಂಡು ಮಲ್ಲಿಗೆ ಆ್ಯಕ್ಚುಲಿ ಒಂದೊಂದೇ 2 ಸೈಡಲ್ಲೂ ಹಾಕಬೇಕು. ಇನ್ನು ಉಳ್ಕೆ ಮಲ್ಲಿಗೆ ಆದರೆ 2 ಹಾಕ್ಬೋದು, 3 ಹಾಕ್ಬೋದು ಒಂದೊಂದು ಸೈಡು. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ. ದುಂಡು ಮಲ್ಲಿಗೆ ಒಂದೊಂದೇ ಹಾಕೋಕ್ಕೆ ಸಾಧ್ಯ, ಯಾಕೆಂದರೆ ಇದು ತೊಟ್ಟು ದಪ್ಪ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ 2 ಸೈಡಲ್ಲೂ ಒಂದೊಂದು ಹಾಕಿ ಒಂದ್ರ ಪಕ್ಕ ಹೊಂದಿಗೆ ಹಾಕಿ ನಾನು ಈ ಥರ ಕಟ್ತಾಯಿದ್ದೀನಿ. ನಮಗೆ ದಪ್ಪ ಬೇಕು ಅಂದರೆ ದಪ್ಪ ಕಟ್ಕೋಬೋದು, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕಟ್ಕೋಬೋದು. ನಾವು ಹೂ ಕಟ್ಟೋವಾಗ ಹೂ ಕಟ್ಟೋ ದಾರ ತಗೊಂಡೇ ನಾವು ಮಲ್ಲಿಗೆ ಹೂ ಕಟ್ಕೋಬೇಕಾಗುತ್ತೆ. ಅದರಲ್ಲೂ ಈ ಥರ ಮೊಗ್ಗುನ ಕಟ್ಟೋವಾಗಂತೂ ನಾವು ಹೂ ಕಟ್ಟೋ ದಾರ ತಗೊಂಡೇ ಕಟ್ಟಬೇಕಾಗುತ್ತೆ. ಇಲ್ಲ ಬಾಳೆಪಟ್ಟೆಯಲ್ಲಿ ಕಟ್ಬೋದು. ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ, ಒಂದು ಸ್ವಲ್ಪ ಶಾರ್ಪ್ ಇರೋ ದಾರದಲ್ಲಿ ಕಟ್ಟಿದರೆ ಫುಲ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ.
ನನಗೆ ಆರಾಮಾಗಿ ಬರುತ್ತೆ ಹೂ ಕಟ್ಟೋದಕ್ಕೆ. ನಂಗೆ ಖುಷಿನೂ ಸಹ. ಅದರಲ್ಲೂ ದುಂಡು ಮಲ್ಲಿಗೆ ಹೂ ಕಟ್ಟೋದಂದರೆ ನಂಗೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ತುಂಬ ಒಂದೊಂದಿಗೆ ಹಾಕಿ ಕಟ್ಕೊಂಡ್ರೆ ತುಂಬ ದಪ್ಪಗೆ ಬರುತ್ತೆ ಮಾಲೆ ಅಂತಲೇ ಹೇಳ್ಬೋದು. ದುಂಡು ಮಲ್ಲಿಗೆ ಹೂವನ್ನ ನಾವು ಸಂಜೆ ಟೈಮಲ್ಲೇ ಕಟ್ಕೊಂಡು ಸಂಜೆ ಟೈಮಲ್ಲೇ ಮುಡ್ಕೋಬೇಕು, ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಮುಡ್ಕೋಬೋದು, ಆದರೆ ಅದು ಅಷ್ಟು ಘಮ ಇರಲ್ಲ, ಹಾಗೆಯೇ ತುಂಬ ಟೈಮು ಬರಲ್ಲ ಅಂತಲೇ ಹೇಳ್ಬೋದು. ಅದು ಸಂಜೆ ಟೈಮಲ್ಲಿ ಆವಾಗಲೇ ಗಿಡದಲ್ಲಿ ಕೊಯ್ದು ಆವಾಗಲೇ ಕಟ್ಟಿ ಆವಾಗಲೇ ಮುಡ್ಕೊಳ್ಳೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆಯೇ ಖುಷಿನೂ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಟೈಪ್ದು ಮಲ್ಲಿಗೆ ಹೂ ಕಟ್ಟೋದನ್ನ ತೋರಿಸ್ಕೊಡ್ತೀನಿ. ನಿಮಗೆ ಕನಕಾಂಬರ ಹೂ ಕಟ್ಟೋದು ಬೇರೆ ಬೇರೆ ಟೈಪ್ ಬೇಕಂದರೆ ನನ್ನ ಚಾನಲಲ್ಲಿದೆ ನೋಡಿ, ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅಂತ ಇದ್ದಾವೆ, ಮುಡ್ಕೋಬೇಕು ಅನ್ನಿಸ್ತೈತೆ, ಆ ಥರ ಫೀಲ್ ಆಗ್ತೈತೆ ವಾಸನೆಗೇ. ಮಲ್ಲಿಗೆ ಹೂ ಕಟ್ಟೋಕ್ಕೆ ತುಂಬ ಟೈಪ್ಸ್ ಇದೆ, ಇದು ಸಿಂಪಲ್ ಟೈಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಎಲ್ಲ ಟೈಪ್ಸು ತೋರಿಸ್ಕೊಡ್ತೀನಿ. ಈಗ ಮಲ್ಲಿಗೆ ಹೂ ಸೀಸನ್ ಆಗಿರೋದ್ರಿಂದ ಇದು 7 ದಿನ ದುಂಡು ಮಲ್ಲಿಗೆ, 7 ದಿನ ಬಿಡೋದು ಮಲ್ಲಿಗೆ. ಇದಕ್ಕೆ ನಾವು ಯಾವುದೇ ರೀತಿಯ ಗೊಬ್ಬರ ಅದೇನು ಹಾಕಿಲ್ಲ, ಹಾಕಿ ಬೆಳೆಸ್ತಾರಲ್ಲ ಅದೇನೂ ಇಲ್ಲ. ಇದು ಆ್ಯಕ್ಚುಲಿ ನ್ಯಾಚುರಲ್ ಆಗಿ ತಾವೇ ಬಿಟ್ಟಿರೋದು, ಯಾವ ಕಾಲದಾಗ ಹಚ್ಚಿರೋದೋ ಏನೋ ಗೊತ್ತಿಲ್ಲ ಬಳ್ಳಿ. ಇವಾಗ ಹೂ ಬಿಡ್ತಾ ಇದ್ದಾವೆ. ಒಂದು ಮಳೆ ಬಿದ್ದರೆ ಸಾಕು ಈ ಟೈಮಾಗೆ ತಾವೇ ಚಿಗುರಿ ತಾವೇ ಹೂ ಬಿಡ್ತಾವೆ ಮಲ್ಲಿಗೆ ಹೂವು ಅಂತಲೇ ಹೇಳ್ಬೋದು. ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡಕ್ಕಿದ್ದಾವೆ ಅಂತ ಹೇಳಿ. ನೋಡಿ ತೊಟ್ಟು ಅಷ್ಟೇ ಎಷ್ಟು ಉದ್ದ ಇದ್ದಾವೆ, ಹಾಗೆ ಎಷ್ಟು ದಪ್ಪ ಇದ್ದಾವೆ ಅಂತ ಹೇಳಿ. ಇವತ್ತು ಫಸ್ಟ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಮಲ್ಲಿಗೆ ಹೂ ಸಿಕ್ಕಿರೋದು ಫಸ್ಟ್ ಡೇ. ಇನ್ನು 7 ಡೇಸು ಮಲ್ಲಿಗೆ ಹೂ ಸಿಗ್ತವೆ. ಎಲ್ಲ ಟೈಪ್ಸು ತೋರಿಸ್ತೀನಿ, ಯಾವ ಥರ ಮಲ್ಲಿಗೆ ಹೂ ಕಟ್ಟೋದು ಟೈಪ್ಸ್ ಎಲ್ಲ ತೋರಿಸ್ತೀನಿ. ಬೇಲಿಲಿ ಎಲ್ಲ ಬೇಲಿಲೇ ಇರೋದು, ಇದು ಒಂದೇ ಒಂದು ಬಳ್ಳಿಲಿ ಸಿಕ್ಕತ್ತೆ ಅಂತಲೇ ಹೇಳ್ಬೋದು. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಒಂದೊಂದು ಬಕ್ಸಿ ಸಿಗುತ್ತೆ, ಅಷ್ಟೊಂದೆಲ್ಲ ಸಿಗುತ್ತೆ ಹೂವು. ಪ್ರತಿ ಸಾರಿನೂ ಅಷ್ಟೇ. ನಮ್ಮೂರಲ್ಲಂತೂ ಎಲ್ಲಿ ಬೇಕಲ್ಲಿ ಮಲ್ಲಿಗೆ ಬಳ್ಳಿ ಇದಾವೆ ಅಂತಲೇ ಹೇಳ್ಬೋದು. ಮಲ್ಲಿಗೆ ಬಳ್ಳಿ ಇದ್ದಾವೆ, ಮಲ್ಲಿಗೆ ಹೂವು ಗಮ್ ಅಂತವೆ, ಕಟ್ತಾಯಿದ್ರೆ ಘಮ 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 ಅಂತ ಇದ್ದಾವೆ. ಅಷ್ಟು ಸ್ಮೆಲ್ಲು, ಅಷ್ಟು ಪರಿಮಳ ಬರ್ತೈತೆ. ಕಟ್ತಾನೆ ಮುಡ್ಕೊಳ್ಳೋಣ ಅನ್ನಿಸ್ತೈತೆ, ಆ ಥರ ಫೀಲ್ ಆಗ್ತೈತೆ. ಅಷ್ಟು ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. ನೋಡಿ ದಪ್ಪ ಬೇಕಂದರೆ ದಪ್ಪ ಕಟ್ಕೋಬೋದು, ತೆಳ್ಳು ಬೇಕಂದರೆ ತೆಳ್ಳು ಕಟ್ಕೋಬೋದು. ನೋಡಿ ಇವಾಗ ಅಳ್ತಾ ಇದ್ದಾವೆ. ಇದೊಂದು ಮಲ್ಲಿಗೆನೇ ಈ ಟೈಮಲ್ಲಿ ಸಂಜೆ ಟೈಮಲ್ಲಿ ಕಟ್ಕೊಂಡು ಸಂಜೆ ಟೈಮಲ್ಲೇ ಮುಡ್ಕೋಬೇಕು, ಚೆನ್ನಾಗಿರೋದು. ಯಾರಿಗೆ ಯಾವ ಥರನೋ ಗೊತ್ತಿಲ್ಲ, ನನಗಂತೂ ಈ ದುಂಡು ಮಲ್ಲಿಗೆ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ನಿಮಗೆಲ್ಲ ಯಾವ ಹೂವು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಚಾನಲಲ್ಲಿ ಕನಕಾಂಬರ ಹೂವು ಕಟ್ಟೋದು ಹೇಗೆ ಅಂತ ಹೇಳಿ ಹಿಂದೆ ವಿಡಿಯೋನ ಹಾಕಿದ್ದೀನಿ. ಟೈಪ್ಸ್ ಆಫ್ ಕನಕಾಂಬರ ಹೂ ಕಟ್ಟೋದು ವೀಡಿಯೋಸ್ ಹಾಕಿದ್ದೀನಿ, ನೋಡ್ಕೊಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ನನ್ನ ಮಗಳು ಮಲ್ಕ್ ಮಾಡಿಕೊಡ್ತಾಳೆ. ಒಬ್ಬರು ಮಲ್ಕ್ ಮಾಡಿಕೊಡೋರಿದ್ದರೆ ಬೇಗನೆ ಕಟ್ಟಿ ಮುಗಿಸ್ಬೋದು ಅಂತಲೇ ಹೇಳ್ಬೋದು. ನಾನು ಚಿಕ್ಕವಳು ಇದ್ದಾಗಿಂದನೂ ಹೂ ಕಟ್ಟೋದು ಪ್ರಾಕ್ಟೀಸ್ ಐತೆ. ಈ ಹೂ ಕಟ್ಟೋದು ಪ್ರಾಕ್ಟೀಸ್ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಫಸ್ಟ್ ಪ್ರಾಕ್ಟೀಸ್ ಮಾಡೋರು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಬೆಟರು, ಯಾಕೆಂದರೆ ಹೂಗಳು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಬೇಗ ಕಟ್ಬೋದು ಅಂದರೆ, ಯಾರಾದರೂ ಮಲ್ಕ್ ಮಾಡಿಕೊಡೋರಿದ್ದರೆ ತುಂಬ ಅಂದರೆ ತುಂಬ ಫಾಸ್ಟಾಗಿ ಕಟ್ಬೋದು ಅಂತಲೇ ಹೇಳ್ಬೋದು. ಯಾವತ್ತೂ ಹೂ ಕಟ್ಟೋದಕ್ಕೆ ಹೂ ಕಟ್ಟೋ ದಾರನೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಬಾಳಿಪಟ್ಟಿಲಿ ಕಟ್ತಾರೆ ಒಬ್ಬೊಬ್ಬರು. ಶಾರ್ಪಾಗಿರೋ ದಾರನ ಸೆಲೆಕ್ಟ್ ಮಾಡಿಕೊಂಡ್ರೆ ಕಟ್ಟಿರೋದೆಲ್ಲ ಕಟ್ಟಾಗಿಬಿಡುತ್ತೆ. ಅದರಲ್ಲೂ ಈ ಥರ ಮೊಗ್ಗು ದುಂಡು ಮಲ್ಲಿಗೆ ಮೊಗ್ಗು ಕಟ್ಟೋವಾಗಂತೂ ತುಂಬ ಕೇರ್ಫುಲ್ಲಾಗಿ ಕಟ್ಟಬೇಕು ಅಂತಲೇ ಹೇಳ್ಬೋದು, ಇಲ್ಲ ಅಂತಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಬೇಗನೆ ಕಟ್ ಮುಗಿಸ್ಬೋದು ಅಂತಲೇ ಹೇಳ್ಬೋದು. ಆಗಲೇ ನೋಡಿ ನಾನು ಕಟ್ಟೋ ಸ್ಟಾರ್ಟಿಂಗಲ್ಲಿ ಮೊಗ್ಗಿತ್ತು, ಇವಾಗ ಹೂಗಳು ಅರಳ್ತಾ ಇದ್ದಾವೆ. ಇದ್ರ ಘಮ ಅಂತೂ ಗುಡ್ತಾ ಐತೆ. ನೋಡಿ ಫುಲ್ ಕಟ್ಟಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮಾಲೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇನ್ನೂ ದಪ್ಪ ಕಟ್ಬೋದು, ಇನ್ನು ತೆಳುವಾಗಿ ಕಟ್ಬೋದು, ನಮಗೆ ಹೇಗೆ ಬೇಕೋ ಹಾಗೆ ಕಟ್ಕೋಬೇಕಾಗುತ್ತೆ. ನೋಡಿ ಫುಲ್ಲು ಹೂನ ಕಟ್ ಮುಗಿಸಿದೆ. ಅಷ್ಟರೊಳಗೇ ನೋಡಿ ಮೊಗ್ಗೆಲ್ಲ ಅರಳಿದ್ದಾವೆ.
ಗರಟೆ ಮೊಗ್ಗು ಅಂತಾರಲ್ಲ ಆ ಥರ ಆಗಿದ್ದಾವೆ. ಎಷ್ಟು ಚೆನ್ನಾಗಿ ಇದ್ದಾವೆ ಅಂದರೆ ಮುಡ್ಕೊಬಿಡೋಣ ಅನ್ನಿಸ್ತಾ ಐತೆ. ಈ ದುಂಡು ಮಲ್ಲಿಗೆಯನ್ನು ಸಂಜೆ ಟೈಮಲ್ಲಿ ಮುಡ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಘಮನೂ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ದುಂಡು ಮಲ್ಲಿಗೆ ಬೆಳಗ್ಗಿನವರೆಗೂ ಹೀಗೆ ಇರಬೇಕು ಅಂತಂದರೆ ಒಂದು ಟಿಪ್ಸು, ಯಾವುದಾದ್ರೂ ಒಂದು ಸ್ಟೀಲಿನ ಬಾಕ್ಸಲ್ಲಿ ಹಾಕಿ ಅದ್ರದ್ದು ಬಾಯಿನ ಫುಲ್ಲು ಮುಚ್ಚಬೇಕು, ಟೈಟಾಗಿ ಮುಚ್ಚಬೇಕು. ಬೆಳಗ್ಗೆವರೆಗೂ ಹೀಗೆ ಇರ್ತವೆ. ಅಂದರೆ ಈ ಥರ ಇದ್ದಾವಲ್ಲ ಗರಟೆ ಮಗು, ಇದೇ ಥರ ಬೇಕು ಅಂದರೆ ಈ ಟೈಮಲ್ಲಿ ಹೋಗಿ ಬಾಕ್ಸಲ್ಲಿ ಹಾಕಿ ಬಾಯಿ ಮುಚ್ಚಿ ಇಡಬೇಕಾಗುತ್ತೆ. ಇಲ್ಲ ಮೊಗ್ಗು ಬೇಕು ಅಂತಂದರೆ ಕೊಯ್ದ ತಕ್ಷಣವೇ ಬಾಯಿ ಮುಚ್ಚಿ ಇಡಬೇಕಾಗುತ್ತೆ. ನಮಗೆ ಯಾವ ಥರ ಬೇಕೋ ಆ ಟೈಮಲ್ಲಿ ನಾವು ಒಂದು ಸ್ಟೀಲಿನ ಬಾಕ್ಸಲ್ಲಿ ಹಾಕಿ ಬಾಯಿನ ಬಿಗಿಯಾಗಿ ಮುಚ್ಚಿಡಬೇಕಾಗುತ್ತೆ. ಅದೇ ಥರ ಇರ್ತವೆ ಅಂತಲೇ ಹೇಳ್ಬೋದು. ನೋಡಿದರೆ ಸಾಕು, ಈಗ ಎಷ್ಟೊಂದು ಅಟ್ರ್ಯಾಕ್ಟಿವ್ ಆಗೈತೆ, ಹೀಗೆ ಪಟ್ಟಂತ ಮುಡ್ಕೊಬಿಡಬೇಕು, ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗೈತೆ. ಮಲ್ಲಿಗೆ ಹೂವು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಅದರಲ್ಲೂ ದುಂಡು ಮಲ್ಲಿಗೆ ಹೂವು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಅಂತಲೇ ಹೇಳ್ಬೋದು. ನಾನು ಸಂಜೆ ಕಟ್ಟಕ್ಕೆ ಕೂತ್ಕೊಂಡೆ, ಆಗಲೇ ಕತ್ಲೆ ಆಗೇ ಬಿಟ್ಟತ್ತೆ. ಕಟ್ಟಿರೋದ್ರಲ್ಲಿ 3 ಭಾಗ ಮಾಡಿ ನಾನೊಂದು ಭಾಗ ಮುಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ ಹೇಳಿ, ನೋಡಿದ ತಕ್ಷಣ ಮುಡ್ಕೋಬೇಕು ಅನಿಸುತ್ತೆ ಮಲ್ಲಿಗೆ ಹೂವು.